ಹಾಯ್ ಎಲ್ರಿಗೂ ನಮಸ್ಕಾರ. ಟೆಲಿವುಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ಶಾಂಭವಿ ಸೆಟ್ನಲ್ಲಿದ್ದೀನಿ. ನಿಮ್ಗೆ ತುಂಬ ಜನಕ್ಕೆ ಗೊತ್ತು ದಟ್ ನಾನು ಕೂಡ ಶಾಂಭವಿನಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು. ಇವತ್ತು ಶಾಂಭವಿಯ ಕ್ಲೈಮ್ಯಾಕ್ಸ್ ಶೂಟ್ ಆಗ್ತಾ ಇದೆ. ಬನ್ನಿ ಸೀರಿಯಲ್ ಹೇಗೆ ಶೂಟ್ ಆಗುತ್ತೆ ಅಂತ ತೋರಿಸ್ತೀನಿ. ಹಾಗೆ ನಮ್ಮ ಆರ್ಟಿಸ್ಟ್ಗಳ ಜೊತೆ ಮಾತಾಡೋಣ. ಏನಿದೆ ತಿಂಡಿ? ತಿಂಡಿ 2 ಸಲ ಶೂಟಿಂಗ್ ಇದೆ ಇವತ್ತು ನಾಳೆ. ಅದಕ್ಕೆ ಅದು ಏನು ಪಲಾವು, ಟೊಮೆಟೊ ವೆಜಿಟೇಬಲ್ ಪಲಾವು, ಟೊಮೆಟೊ ಬಾತ್ ಅಂತ. ಹಾಂ, ಟೊಮೆಟೊ ಬಾತಲ್ಲಿ ಟೊಮೆಟೊನೇ ಕಾಣಿಸ್ತಿಲ್ಲ. ಅಲ್ಲ, ಅವ್ರು ಮಾಡ್ತಿದ್ದಾರೆ ಇಲ್ಲಿ, ನಾವು ವಿಡಿಯೋ ಮಾಡ್ತಾ ಇದ್ದಾರೆ. ಎಸ್, ಶಾಂಭವಿಯ ಕೊನೆಯ 2 ದಿನಗಳು. ಸೊ ನಾವಿಬ್ರು ಇವತ್ತು ಆಕ್ಚುಲಿ ಟ್ವಿನಿಂಗ್ ಅಲ್ಲಿ ಇದ್ದೀವಿ. ಆಲ್ಮೋಸ್ಟ್ ಮಾತಾಡ್ಕೊಂಡು ಹೆಂಗೆ ಅಂತ ಗೊತ್ತಿಲ್ಲ. ಹೇಳಿ. ಹಾ, ಇವತ್ತು ಹಳದಿಯ ಅರ್ಶಿನ ಕಲರ್ ಹಾಕೊಂಡು ಬಂದಿದ್ದೀರಾ? ಓಕೆ ಗಾಯ್ಸ್, ನಿಮ್ಮ ಒಪಿನಿಯನ್ ಹೇಳಿ. ಲಾಸ್ಟ್ 2 days ಶೂಟ್ ಇದೆ. ಆಕ್ಚುಲಿ 2 days ಶೂಟ್ ತುಂಬ ಬೇಜಾರಾಗ್ತಿದೆ. ಒಳ್ಳೆ ಟೀಮ್, ಒಳ್ಳೆ ಟೆಕ್ನಿಷಿಯನ್ಸು, ಒಳ್ಳೆ ಪ್ರೊಡ್ಯೂಸರು ಸ್ನೇಹಿತರು, ಗುಡ್ ಪ್ರೊಡ್ಯೂಸರ್, ಗುಡ್ ಪ್ರೊಡಕ್ಷನ್ ಆ್ಯಂಡ್ ಒಳ್ಳೆ ಚಾನಲ್. ಉದಯ ಚಾನಲ್ ಅಂದರೆ ಹೇಗೆ ಅಂತ ಹೇಳಿದ್ರೆ, ಒಂದು ಟೈಮ್ ನಾವು ಚಿಕ್ಕವ್ರು ಇರಬೇಕಾದ್ರೆ ಉದಯ ಚಾನಲ್ ಅಂದರೆ ಅಷ್ಟು ಪವರ್ಫುಲ್ ಚಾನಲ್ ಆಗುತ್ತೆ. ಆಗಿದ್ದು ಉದಯ. ಸೊ ಹಾಗೆ ಉದಯದಲ್ಲಿ ಇಷ್ಟು ಆಲ್ಮೋಸ್ಟ್ 3 ವರ್ಷ ಒಂದು ಸೀರಿಯಲ್ ಮಾಡಿಕೊಂಡು ಆ್ಯಂಡ್ ಟೀಮ್ ಅಂತೂ ಸೂಪರ್. ಎಲ್ಲ ಟೀಮಲ್ಲಿ ಎಲ್ಲ ಟೆಕ್ನಿಷಿಯನ್ ಹಿಡಿದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಂದು ಮೇಕಪ್ ಎಲ್ಲ ಪಾಸಿಟಿವ್, ಯಾರು ಅಹಂಕಾರ ಇರಲಿಲ್ಲ, ದುರಂಕಾರ ಇರಲಿಲ್ಲ. ಆರ್ಟಿಸ್ಟ್ ಕೂಡ ವೆರಿ ಹಂಬಲ್. ಸೊ 3 ವರ್ಷ ಕಳೆದು ಹೋಗಿದ್ರೆ ಗೊತ್ತಾಗಿಲ್ಲ. ಇನ್ನು 2 ದಿವಸ ಇದೆ. ಆ 2 ದಿವಸ, ಇವತ್ತೊಂದು ದಿವಸ ಆ್ಯಕ್ಚುಲಿ, ನಾಳೆ ಒಂದು ದಿವಸ ಮುದ್ರೆ ಹೋಗಿತ್ತು ಶಾಂಭವಿ. ಸೊ ಟೀಮ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಆದಿ ಕ್ಯಾರೆಕ್ಟರ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಪವರ್ಫುಲ್ ಕ್ಯಾರೆಕ್ಟ್ರು ಆದಿ ಕ್ಯಾರೆಕ್ಟ್ರು. ಸೊ ನನ್ನ ಇಷ್ಟು ಸೀರಿಯಲ್ಗಳಲ್ಲಿ ಆದಿ ಕ್ಯಾರೆಕ್ಟರ್ ನಾನು ಮಾಡಿದ್ದು, ಅಂದರೆ ಯಾಗೋರಿಯಾಗಿ ಈ ಥರ ಪವರ್ಫುಲ್ ಡಿಫ್ರೆಂಟ್ ಎನರ್ಜಿ ಇರೋ ಒಂದು ಕ್ಯಾರೆಕ್ಟರ್ ಮಾಡಿದ್ದು. ಸೊ ಅದು ಮಿಸ್ ಮಾಡ್ಕೊಳ್ತೀನಿ. ಈ ಮುಂದೆ ಸೀರಿಯಲ್ಸ್ಗಳು ಅಂದರೆ ಅಗೋರಿ ಕ್ಯಾರೆಕ್ಟರ್ ಮಾಡೋದು ಸೀರಿಯಲ್ ಕಮ್ಮಿ. ಸೊ ಈ ಒಂದು ಕ್ಯಾರೆಕ್ಟರ್ ನಾನು ಯಾವಾಗಲೂ ಮಿಸ್ ಮಾಡ್ಕೊಳ್ತೀನಿ. ಯಾಕಂದರೆ ವಂಡರ್ಫುಲ್ ಕ್ಯಾರೆಕ್ಟರ್. ಆ್ಯಂಡ್ ಎಸ್, ಇದು ನನ್ನ ಶಾಂಭವಿ ಬಗ್ಗೆ ನನ್ನ ಮಾತುಗಳು. ಆದಿ ಕ್ಯಾರೆಕ್ಟರ್ಗೆ ನಿಮ್ಮ ಪ್ರಿಪ್ರೇಷನ್ಸ್ ಹೇಗಿತ್ತು? ಆದಿ ಕ್ಯಾರೆಕ್ಟರ್ ಹೆಂಗೆ ಅಂತ ಹೇಳಿದ್ರೆ, ಈ ಫಸ್ಟ್ ಹೇಳೋದು ಅಗೋರಿ ಹಿಂಗೆ ಇರುತ್ತೆ ಅಂತ. ಅಗೋರಿ ಅಂದರೆ ಗೊತ್ತಾಗಿ, ಅಗೋರಿ ಅಂದ್ರೆ ನಗದೇ ಇಲ್ಲ, ಫುಲ್ ಕೋಪದಲ್ಲೇ ಇರ್ತಾನೆ. ಸೊ ಅದನ್ನು ನಾನು ಫಿಕ್ಸ್ ಮಾಡ್ಕೊಂಡು, ಈ ಪಾತ್ರಕ್ಕೆ ನಗುನೇ ಬೇಡ, ಕೋಪದಲ್ಲೇ ಇದ್ರೆ ಸಾಕು, ಇದೇ ಆಟಿಟ್ಯೂಡ್ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ, ಅಂದರೆ ನಿಧಾನವಾಗಿ ಮಾತಾಡಬೇಕು ಅಂತ ರವಿ ಸರ್ ಹೇಳಿದ್ರು. ಸೊ ಆವಾಗಿಂದ ಅದು ಕ್ಯಾರೆಕ್ಟ್ರು ಲೈಕ್ ನಿಧಾನ ಮಾತಾಡಿಕೊಂಡು, ಸ್ವಲ್ಪ ಕಣ್ಣೆಲ್ಲ ಗುರಾಯಿಸ್ಕೊಂಡು, ಅಂದರೆ ವಾಯ್ಸಲ್ಲಿ ಸ್ವಲ್ಪ ಎನರ್ಜಿ ಕೊಡ್ಕೊಂಡು ಆ ಥರ ಮಾತಾಡಬೇಕು ಅನ್ನೋದು ರವಿ ಸರ್ ಹೇಳಿದ್ರು. ಸೊ ಹಾಗಾಗಿ ಆ ಕ್ಯಾರೆಕ್ಟರ್ ಹೆಂಗೆ ಕ್ಯಾರೆ ಆಯಿತು ಅಂತಂದರೆ, ಫುಲ್ ಇಲ್ಲಿ ಹೋಗಿ ಹೀರೋ ಆಯ್ತಾ. ಸೊ ಈ ಕ್ಯಾರೆಕ್ಟರ್ ಎಡಿಟ್ ಮಾಡ್ಕೊಂಡಿರಲ್ಲ. ಸೊ ಏನಂತ, ಸೊ ಆ ಥರ ಕ್ಯಾರೆಕ್ಟರ್ ಅಂದರೆ ಫುಲ್ ಬಿಲ್ಡಪ್ ಇರೋ ಕ್ಯಾರೆಕ್ಟರ್. ಸೊ ಪವರ್ಫುಲ್ ಇರೋ ಕ್ಯಾರೆಕ್ಟರ್. ಇಲ್ಲಿ ರಜನಿ ಅವರು ಮೇಕಪ್ ಮಾಡಿದೆ ಕ್ಯಾಮ್ರಾ ನೋಡಲ್ಲ ಅಂತ ಹೇಳ್ತಿದ್ದಾರೆ. ಹೇಳಿ, ನಿಮ್ಮ ಅನುಭವಗಳನ್ನು ಹೇಳಿ. ಈ ಕಡೆ ತಿರುಗಬೇಕು, ನೀವು ಕ್ಯಾಮ್ರಾದ ನೋಡಬೇಕು. ದಿಸ್ ಇಸ್ ಯೋರ್ ಫಸ್ಟ್ ಪ್ರಾಜೆಕ್ಟ್, ರೈಟ್? Yes. ಹಾಂ. It was really good working with this team. ಕನ್ನಡ ತುಂಬ ಖುಷಿ ಆಯಿತು. ನಾನು ಈ ಸೀರಿಯಲ್ ತುಂಬ ಕಲಿತೆ. ಸಿನ್ಸ್ ದಿಸ್ ಇಸ್ ಮೈ ಫಸ್ಟ್ ಪ್ರಾಜೆಕ್ಟ್. ಇವಾಗ ಸೀರಿಯಲ್ ಕೂಡ ಮುಗಿತಾ ಇದೆ. ಬೇಜಾರಾಗ್ತಿದೆ. ನಂದೊಂದು ಸೀದಾ ಸಾದಾ ಕ್ಯಾರೆಕ್ಟರ್ ನಂದು. ಯು ಕ್ಯಾನ್ ಸಿ ಹೌ ಐ ಆಮ್ ಲುಕಿಂಗ್ ನೌ. ವೆರಿ ಸಿಂಪಲ್,
ಐ ಹ್ಯಾವ್ ಒನ್ ಕಿಡ್. ಸೊ ಅಷ್ಟೇ, ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ದ ಎಂಟೈರ್ ಟೀಮ್. ನಮ್ಮ ಬಗ್ಗೆ ಒಂಚೂರು ಹೇಳಿ. ನಿಮ್ಮ ಬಗ್ಗೆ ನಾನೇನಕ್ಕೆ ಹೇಳಿ, ನಿಮ್ಮ ಬಗ್ಗೆ ಬರೀ ಸೀರಿಯಲ್ ಮಾತ್ರ. ಅದೇ ಸೀರಿಯಲ್ ಅಲ್ಲಿ ಅದೇ ಒಂಚೂರು ಹೇಳಿ. ಅವರು ಅದನ್ನ ಮೇಕಪ್ ಹಾಕೊಂಡ್ಮೇಲೆ ಹೇಳ್ತಾರೆ. ಮೇಕಪ್ ಹಾಕೊಂಡ್ಮೇಲೆ ರಜನಿ, ಮೇಕಪ್ ಹಾಕೋಕ್ಕಿಂತ ಮುಂಚೆ ವೈಷ್ಣವಿ. ವೈಷ್ಣವಿ ಅಲ್ಲ, ಮೇಕಪ್ ಹಾಕೋಕ್ಕೂ ಮೊದಲು ಗಜನಿ, ಮೇಕಪ್ ಹಾಕಿದ್ಮೇಲೆ ರಜನಿ. ಓ ವಾವ್. ಬಿಕಾಸ್ ಇವಾಗ ಈಗ ಗೊತ್ತಾಗಲ್ವ ಏನ್ ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳೋದು. ನಾನು ವಿದೌಟ್ ಮೇಕಪ್ ಚೆನ್ನಾಗಿ ಕಾಣ್ತೀನಿ, ಹೌದಾ ಅಲ್ವಾ? ಹೌದು, ಅದು ಗಜನಿಯಾ? ಗಜನಿ ಅಂದ್ರೆ ಮೀನ್ಸ್ ವಾಟ್? ಹಾ, ರಜನಿ ಗಜನಿ ಅಷ್ಟೇ ಒಂದು ಮಾತು. ಅವರು ಪ್ರಾಸ ಪದ ಅಷ್ಟೇ. ರಜನಿ ಕ್ಷಣಕಾಲ ನಾಗವಲ್ಲಿಯಾಗಿ ಬದಲಾಗಿದ್ದೀನಿ. ಈಗ ಬದಲಾಗ್ತೀರಿ ನಾನು. ನೆಕ್ಸ್ಟ್ ವರ್ಡ್ ರಾಮ್ ಏನಾದ್ರು ಹೇಳಿದ್ರೆ ನೆಕ್ಸ್ಟ್ ಅದೇ ನಾಗವಲ್ಲಿ. ಇವಾಗ ಗಜನಿಂದ ಏನೇ ಹೇಳಿ, ಕ್ಯೂಟ್ ಗಜನಿ, ಆಮೇಲೆ ರಜನಿ. ಇಲ್ಲ, ನಾವು ಅವ್ರಿಗೆ ಮೀನಮ್ಮ ಅಂತ ಕರಿತೀವಿ. ಮೀನಮ್ಮನ ಯಾಕೆ? ಯಾಕೆಂದ್ರೆ ಅವ್ರದ್ದು ಕೋಸ್ಟಲ್ ಸೈಡ್, Coastal, ಹಾ. ಬಂದಿರೋರು. ಹಾಂ. ಸೊ ನಮಗೆ ಪರಿಚಯ ಆಗಿ ಅವ್ರ ಭಾಷೆಯಿಂದ ಸಾಕಷ್ಟು ವಿಚಾರಗಳು ತಿಳ್ಕೊತೀವಿ. ಆಮೇಲೆ ತುಂಬಾ ಚೆನ್ನಾಗಿ ಡೈಲಾಗ್ಸ್ ಹೇಳ್ತಾ ಇರೋರು. ಬಟ್ ಇಲ್ಲಿವರೆಗೂ ಅವರು ಬೆಂಗಳೂರಿಂದ ಮಂಗಳೂರಿಂದ ಅಂತ ಅವಾಗ ಅನ್ಸೋದು. ಬಟ್ ಇಲ್ಲಿವರೆಗೂ ಮಂಗಳೂರಿಂದ ಒಂದು ಏನು ತಂದ್ಕೊಂಡಿಲ್ಲ ಅವರು. ಫಿಶ್ ಗಿಶು ಕರಿ. ನಿಮ್ದು ಕೋಸ್ಟಲ್ ತಾನೆ? ನಮ್ಮ ಕೋಸ್ಟಲ್ ಅಲ್ಲಪ್ಪ, ನಮ್ಮ ಮಂಗಳೂರು. ಅದೇ ಉತ್ತರ ಕನ್ನಡ. ನಾನು ಈ ಬಗ್ಗೆ ಮಾತಾಡಿ ನಮ್ದು ಉತ್ತರ ಕರ್ನಾಟಕ. ಅದ್ರ ಜಾತಿ ತಿಳ್ಕೊಂಡ್ಬಿಟ್ಟೆ. ಆದ್ರೆ ಇದುವರೆಗೂ ತಿನ್ನೋಕ್ಕೂ ಸಿಗಿಲ್ಲ, ನೋಡೋಕ್ಕೂ ಸಿಗಿಲ್ಲ. ನಾನು ಎಷ್ಟು ಗೈಡ್ ಮಾಡಿದ್ದೀನಿ ಅದೇ ಹೇಳಿ, ಅದ್ರ ಬಗ್ಗೆ ಹೇಳಿ. ಎಲ್ಲಿ ಮಂಗಳೂರಲ್ಲಿ ಎಲ್ಲಿ? ಪಟೇಲ್. ಏನು? ನಾನು ಎಷ್ಟು ಗೈಡ್ ಮಾಡಿದ್ದೀನಿ ಪಟೇಲ್. ಅದ್ರ ಬಗ್ಗೆ ಹೇಳಿ. ಕರೆಕ್ಟ್. ಅದೇ ನನಗೆ ಬಿಡು. ಏನು? ನಾನು ಇಷ್ಟೆಲ್ಲ ಮಾಡ್ತೀನಿ ತಂದೆಗೆ ಅಂತ ಹೇಳಿದವರು ಅದು ಬಿಟ್ಟು ಒಂದೆರಡು ಒಳ್ಳೆ ಮಾತು ಹೇಳಿ ನಮ್ಮ ಬಗ್ಗೆ. ಹಾ. ಒಳ್ಳೆ ಮಾತು ಅಂತಂದ್ರೆ ವೆರಿ ಗುಡ್. ಏನೋ ತುಂಬಾ ಚೆನ್ನಾಗಿ ಕಂಡಕ್ಟ್ ಮಾಡ್ಕೊಂಡಿದ್ದಾರೆ ಅವರು ನಮ್ಮನ್ನ. ಎಷ್ಟೇ ಸರಿ ಎಷ್ಟೇ ಪ್ರೆಷರಲ್ಲಿದ್ರು ಹೊಸದೇ ಆಗಿದ್ರು, ಮೊದಲೇ ಸೀರಿಯಲ್ ಆಗಿದ್ರು, ಆ ಒಂದು ಕಂಪೋಸ್ ನೇಚರಲ್ಲಿ ಎಲ್ಲವನ್ನು ತಗೊಳ್ತಾ ಒಂದು ಹುಮ್ಮಸ್ ತೋರಿಸಿದ್ದಾರೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. Thank you. I hope you find a better future in the same field. All the best. Thank you. ಏಯ್, ಆದಿ ಬಗ್ಗೆ ಹೇಳೋ. ಆದಿ ಬಗ್ಗೆ ಹೇಳೋ. ಆದಿ ಬಗ್ಗೆ ಹೇಳೋ. ಆದಿ ಬಗ್ಗೆ ನಾನು ಮೇಕಪ್ ಹಾಕೋಬೇಕು. ನನ್ನ ಬಗ್ಗೆನೂ ಹೇಳಿ. ರಾಮ ಬಗ್ಗೆ ಹೇಳು. ನಿಮ್ಮ ಬಗ್ಗೆ ರಾಮ ಬಗ್ಗೆ ಹೇಳು. ಆದಿ ಬಗ್ಗೆ ಹೇಳ್ತೀನಿ. ಫಸ್ಟ್ ಮೊದಲಿಗೆ ನನಗೆ ಈ ಸೀರಿಯಲ್ಗೆ ಕಾಲ್ ಮಾಡಿದ ಆದಿ ಅಲಿಯಾಸ್ ರಾಮ್ ಪವನ್. ಸದ್ಯಕ್ಕೆ ಇಷ್ಟ ಹೇಳಿರ್ತೀನಿ. ಮುಂದೆ ಹೇಳು. ಅಷ್ಟೇ. ಅವ್ರು ಕಾಲ್ ಮಾಡಿದ್ರೆ ನಾನು ಕಾಲ್ ಕಟ್ ನಾನು ಕಾಲ್ ಮಾಡಿ ಹೇಳ್ತೀನಿ ಆಮೇಲೆ. ಏನು ಹೇಳ್ಬೇಕು ನಾನು ಕಾಲ್ ಮಾಡಿ ಹೇಳ್ತೀನಿ ಅವ್ರು, ಯಾಕೆಂದ್ರೆ ಅವರು ನನಗೆ ಕಾಲ್ ಮಾಡಿದ್ರು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ನಾನು ವಿಡಿಯೋ ನಾನು ಹಿಂಗೆ ಇಟ್ಕೊಂತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಇಲ್ಲಿ ಇದ್ದಾರೆ ವಿಕ್ಕಿ ಅಂತ. ಸೊ ಇವ್ರು ಫಸ್ಟು ನಮ್ಮ ಆಡಿಯನ್ಸ್ಗೆ ನಾನು ಜಸ್ಟ್ ಟೆಲಿವುಡ್ ಪೇಜ್ ಅಡ್ಮಿನ್ ಆಗಿ ಗೊತ್ತು. ಅಪಾರ್ಟ್ ಫ್ರಮ್ ದಟ್ ನಾನು ಶಾಂಭವಿಲಿ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ಸ್ವಲ್ಪ ಜನ ಗೊತ್ತು. ಶಾಂಭವಿ ಜೊತೆ ನನ್ನ ಜರ್ನಿ ಶುರುವಾಗಿದ್ದು 3 ವರ್ಷಗಳ ಹಿಂದೆ. ಒಂದು ಡಿಜಿಟಲ್ ಪ್ರಮೋಟರ್ ಆಗಿ ಸೇರಿಕೊಂಡೆ. ಆ ನಂತರ ಅದೇ ಶೋಗೆ EP ಆಗಿ ಬಂದೆ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಆಲ್ಮೋಸ್ಟ್ 2.5 ವರ್ಷ ವರ್ಕ್ ಮಾಡಿದೆ. 2 ವರ್ಷ ವರ್ಕ್ ಮಾಡಿದೆ. ಆ್ಯಂಡ್ ದೆನ್ ಇವಾಗ ಆ್ಯಕ್ಟರ್ ಆಗಿ ಮಾಡ್ತಾ ಇದ್ದೀನಿ. ಶಾಂಭವಿ ಬಿನ ವೆರಿ ಗುಡ್ ಪಾರ್ಟ್ ಆಫ್ ಮೈ ಲೈಫ್. ಅದಕ್ಕೆ ರೈಟಿಂಗ್ ಮಾಡಿದ್ದೀನಿ, ಡೈಲಾಗ್ಸ್ ಬರೆದಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ, ಪ್ರಮೋಷನ್ ಮಾಡಿದ್ದೀನಿ, ಎಲ್ಲನೂ ಮಾಡಿದ್ದೀನಿ. ಸೊ ಇಟ್ಸ್ ಲೈಕ್ ಆಲ್ರೌಂಡರ್ ನೀವು. ಶಾಂಭವಿ ಡೈರೆಕ್ಷನ್ ಒಂದು ಮಾಡಲಿಲ್ಲ ಅಷ್ಟೇ. ಶಾಂಭವಿದು ಆಲ್ರೌಂಡರ್ ಅಂದ್ರೆ ಇಬ್ರು ಬರ್ತಾರೆ. ಒಬ್ರು ರವಿ ಅವರು, ರವಿತೇಜ ಅವರು. ಅದು ಬಿಟ್ಟರೆ ಹೆಚ್ಚು ಕಮ್ಮಿ ಅವರು ಪೋಸ್ಟ್ ಪ್ರೊಡಕ್ಷನ್. ಸೊ ವೈಂಡ್ ಅಪ್ ಆಗ್ತಿರೋದು ನಮಗೂ ಕೂಡ ಬೇಜಾರಾಗ್ತಾ ಇದೆ. ಇನ್ನೊಂದು 500 ಎಪಿಸೋಡ್ ಆಗಿ ಹೋಗ್ಬೋದಿತ್ತು. ಬಟ್ ಚಾನೆಲ್ ಅವರು ಬೇಗ ನಿರ್ಧಾರ ತಗೊಂಡ್ಬಿಟ್ರು. ನೀವು ಹೇಳ್ಬೇಕಾಗಿತ್ತು, ನೀವು ಚಾನಲ್ ಅವರು. ಇವಾಗ ನನ್ನ ಚಾನಲ್ ಬಟ್ ನೀವು ಹೇಳ್ಬೋದಾಗಿತ್ತು, ಮೊದಲೇ ಗೊತ್ತಿದ್ರಲ್ಲ ನಿಮ್ಗೆಲ್ರು. ಓಕೆ. ಸೊ ನಾವೆಲ್ಲರೂ ಆದಷ್ಟು ಬೇಗ ಒಂದು ಹೊಸ ಪ್ರಾಜೆಕ್ಟ್ ಮೂಲಕ ಬರ್ತೀವಿ. ಕೆಲವೊಂದು ವಿಚಾರಗಳನ್ನ ಈಗ ಮಾತಾಡೋಕ್ಕಾಗಲ್ಲ. ಬಟ್ ಏನು ಹೇಳಿ, ನೀವು 3 ಜನ ಎಲ್ಲೋ ಹಾಕೊಂಡ್ಬಿಟ್ಟಿದ್ದೀರಾ. ಯಾರೋ ದಟಿ ಫಾಲೋ ಮಾಡ್ತೀರಾ ಹೆಂಗೆ? ಇಲ್ಲ, ಇವಾಗ ಮೇಕಪ್ ಆದ ತಕ್ಷಣ ಚೇಂಜ್. ಯಾರು ಕ್ಯಾಮ್ರಾ ಇಟ್ಕೊಂಡಿದ್ರು ಅದೇ ಅದೇ ಸೊ ನೆಕ್ಸ್ಟ್ ಏನ್ ಪ್ಲಾನ್ಸ್? ನೆಕ್ಸ್ಟು ಇವಾಗ ಹೋಗ್ಬಿಟ್ಟು ಕೆಲಸ ಮಾಡಬೇಕು, ಶೂಟ್ ಮಾಡಬೇಕು. ಸೊ ಅದಾದಮೇಲೆ ಹೊಸ ಪ್ರಾಜೆಕ್ಟ್ ಡಿಸ್ಕಷನಲ್ಲಿದೆ. ಅದರ ಅಪ್ಡೇಟ್ಸ್ ಒಂದು ಕೊಡ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕೆಳಗಡೆ ಸತ್ಯ ನಿದರ್ಶನ ಅಂತ ಹೇಳ್ತಾರಲ್ಲ, ಆ ತರ ಶೋ. ಈಗ ಒಂದಷ್ಟು ಕರಾಳ ಸತ್ಯ ಸುನಿ ಅವ್ರು ಹೇಳ್ತಾರೆ.
ನಮ್ಮ ಸುರೇಶ್ ಕವಿ ಬೆಳಗ್ಗೆ ಶುರು ಹೇಗಾಗುತ್ತೆ ಈ ಸೆಟ್? ಇವರೆಲ್ಲ ಮೇಕಪ್ ಆದ್ಮೇಲೆ ಹೇಳ್ತೀನಿ ಅಂತ ನಾನು ಮೇಕಪ್ ಮಾಡ್ಬಿಟ್ಟು ಹೇಳ್ತೀನಿ. ಆಯ್ತು, ಒಂದು ಸಾಂಗ್ಸ್ ಹೇಳಿ, ಮೇಕಪ್ ಮಾಡ್ಕೊಂಡೇ ಹೇಳಿ. ಒಂದೆರಡು ಲೈನ್ ಹೇಳಿ. ಇಲ್ಲ, ಈಗ ನಮ್ಮೆಲ್ಲ ರಿಕ್ವೆಸ್ಟ್ ಮೇಕಪ್ ಮಾಡ್ಕೊಂಡು ಹೇಳ್ಬೇಕು. ಬೆಳಗ್ಗೆ ಹೇಗೆ ಶುರುವಾಗುತ್ತೆ? ಏ, ಅವ್ರಿಗೆ song ಹೇಳಿ. ತಿಂಡಿ ಯಾವತ್ತು ತಿಂತಿ? ಸಾಂಗ್ ಹೇಳಿ ಫಸ್ಟ್. ನಾನು ತಿಂಡಿ ಬಗ್ಗೆ ಮಾತಾಡೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ತುಂಬ ಅದು ದುಃಖಕರ ವಿಷಯ ಅದು. ಯಾಕಂತಂದ್ರೆ ಅಲ್ಲೇ ಆಲ್ಮೋಸ್ಟ್ 9:30 ಆಗ್ತಾ ಹೊತ್ತು ಇನ್ನೂ ತಿಂದಿಲ್ಲ. ಇನ್ನು ಇವ್ರು ಬಾಕಿ ಇದ್ದಾರೆ, ಇನ್ನು ಬರೋ 3 ಜನ ಬಾಕಿ ಇದ್ದಾರೆ. ನನ್ನನ್ನೇ ಬಿಟ್ರಿ. ಇವರು ಬಾಕಿ ಇದ್ದಾರೆ. ಅವ್ರದ್ದು ಇನ್ನೂ ಲೇಟ್ ಇದೆ, ಪರವಾಗಿಲ್ಲ ನಡೆಯುತ್ತೆ. ಇವ್ರು ಅರ್ಜೆಂಟ್ ಬೇಕಂತೆ. ಸೊ ಹೆಚ್ಚು ಕಮ್ಮಿ 11 ಗಂಟೆ ತನಕ ಆಗಲ್ಲ. 11 ಗಂಟೆ ತನಕ ಆಗುತ್ತೆ. ಸೆಂಟ್ರಲ್ ಹೋಗಿ ತಿಂಡಿ ತಿನ್ಕೊಂಡ್ಬರೋಕ್ಕೂ ಬಿಡಲ್ಲ. ಯಾಕಂತಂದ್ರೆ ಆಲ್ ಆರ್ಟಿಸ್ಟ್. ಯಾಕಂದ್ರೆ ಫಸ್ಟ್ ದಿನ ಆರ್ಟಿಸ್ಟ್ ಇರ್ತಾರೆ ನಮ್ಮ ಸೀರಿಯಲ್ ಇರಲ್ಲ ಆಲ್ಮೋಸ್ಟು. ಅಂದರೆ ನಮ್ಮ ಅಸೋಸಿಯೇಟ್ಗಳು ಇದಾರಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ. ಕೊನೆಗೆ ಪ್ಯಾಚಪ್ ಮಾಡ್ತಿದ್ದು ಇದು ಪ್ಯಾಚಪ್ ಮಾಡ್ತಿರೋದು ಇದು. 11 ಗಂಟೆ ಕ್ಲಾಕ್ನ ಮ್ಯಾಚ್ ಮಾಡೋದಕ್ಕೆ ತುಂಬಾ ಅಲ್ಲ, ಬೆಳಗ್ಗೆ ಎದ್ದು ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ಪಲಾವ್ ತಿನ್ಬೇಕು ಅಂತ ಹೇಳ್ತಾರೆ. ಆ ಬಿಸಿ ತಣ್ಣಗಾಗೋರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಸೋಸಿಯೇಟ್ಗಳು. ಯಾಕಂದ್ರೆ ಕೆಲವು ಆರ್ಟಿಸ್ಟ್ಗಳು ಮಧ್ಯಾಹ್ನ ಸೀನ್ ಇರುತ್ತೆ, ಅವ್ರೂ ತಂದು ಹಣ ಪರ್ಸಿಂಗ್ ಬೇಕೇ ಬೇಕು ಅಂತ ಕುಣಿಸ್ತಾರೆ. ಅದಕ್ಕೆ ನಾನು ಅವ್ರು ಕ್ಯಾನ್ಸಲ್ ಆಗಿರ್ತೀನಿ. ಸೀರಿಯಲಲ್ಲಿ ನನಗೊಂದು ಆಲ್ಮೋಸ್ಟ್ ಅಲ್ಲ 3 ವರ್ಷ ನಾನು ಬಿಗಿನಿಂಗಿಂದ ಇದ್ದೀನಿ. ತುಂಬ ಚೆನ್ನಾಗಿದೆ ವರ್ಕು, ತುಂಬ ಚೆನ್ನಾಗಿ ಬೆಳೀತು. ಇದುವರೆಗೂ ಎಲ್ಲ ಚೆನ್ನಾಗಾಯಿತು. ಇನ್ನು ಮುಂದಕ್ಕೂ ಈ ಟೀಮ್ ನಮಗೆ ಕಂಟಿನ್ಯೂ ಆಗಿ ಬೇರೆ ಪ್ರಾಜೆಕ್ಟ್ಗಳಲ್ಲಿ ನಾನು ಮುಂದುವರಿಬೇಕು ಅಂತ ಇಷ್ಟಪಡ್ತೀನಿ ಅಷ್ಟೇ. ಎಲ್ಲರೂ ಆಲ್ ಆರ್ಟಿಸ್ಟ್ ಇರ್ತಾರೆ ಅಷ್ಟೇ. ಫಸ್ಟ್ ಸೀನ್ ಅದೊಂದು ಕಾಯಂ. ಈ ಟೀಮಲ್ಲಂತೂ ಕೆಲಸ ಮಾಡೋಕ್ಕೆ ಹೆಮ್ಮೆ ಇದೆ ಒಂದು. ಆದರೆ ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆಂತಂದ್ರೆ ನಾನು ಇದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ. ಯಾಕಂದ್ರೆ ಪರ್ಸನ್ಗೆ 18 ಜನ ಇದ್ರೆ ಪರ್ಸನ್ಗೆ ಇದಕ್ಕೆಲ್ಲ ಕ್ರೆಡಿಟ್ ನಮ್ಮ ಅಸೋಸಿಯೇಟ್ ಪ್ರಶಾಂತ್ ಹೋಗ್ಬೇಕು. ತುಂಬ ಸಪೋರ್ಟ್ ಮಾಡ್ತಾರೆ ನಮಗೊಂದು. ಇಲ್ಲಿ ಪ್ರಶಾಂತ್ ಹೋಗ್ತಾರೆ, ಅವ್ರು ಒಂದೇ ಜೀವ ಥರ. ಯಾಕೆಂತಂದ್ರೆ ಬಿಡು ಹೋಗಿ ತಿಂಡಿ ತಿನ್ಕೊಂಡ್ಬಿಟ್ಟಿರೋ ಮಾಡಲಿ ಅನ್ನೋ ಒಂದು ಮನಸ್ಥಿತಿ ಪಾಪ ಅವ್ರಿಗಿರಲ್ಲ. ಅಷ್ಟೊಂದು ಸಪೋರ್ಟ್ ಅವ್ರಿರ್ತಾರೆ. ಥ್ಯಾಂಕ್ ಯು ಅವ್ರಿಗೆ, ಅವ್ರಿಬ್ರು ಥ್ಯಾಂಕ್ ಯು. ಇದು ಹಾಕ್ಬಿಟ್ರೆ ಎಲ್ಲ ಚೆನ್ನಾಗಿದೆ. ತುಂಬ ಅಲ್ಲ, ಇದು ಚೆನ್ನಾಗಿದೆ, ಚೆನ್ನಾಗಿರೋಕ್ಕೆ ಹೇಳಬೇಕು ಮೇನಾಗಿ ಅಷ್ಟೇ. ಬಟ್ ನೀವು ಯಾವ ಸಾಂಗ್ ಹೇಳ್ತಿಲ್ಲ ಹೇಳಿ. ಹೇಳ್ಬೇಕು ಕೇಸ್ ವಾಯ್ಸಿದೆಯಾ? ಹೇಳಿ, ಪರವಾಗಿಲ್ಲ. ಬರುತ್ತೆ ಸಾಂಗ್. ಇಲ್ಲ, ಹೇಳಿ ಇವತ್ತು ಕೇಳೋದ ಮನಸ್ಸಾಗಿದೆ ಹೇಳಿ. ಬೆಳಗ್ಗೆ ಬಂದ್ಮೇಲೆ ಸಾಂಗ್ ಅಂತ ಹಿಂಗೆ ಹೇಳ್ತಿರ್ತಾರಪ್ಪ. ಆಯ್ತು, ಒಂದು ಎರಡು ಲೈನ್ ನೀವು ಕೆಳಗಡೆ ಮನೇಲಿ ಆಡಿದ್ರು ಪರವಾಗಿಲ್ಲ, ಹಾಡಿ. ಎರಡು ಲೈನ್ ಸಂಗತಿಗಳೇನು ಆಡ್ಬೇಕು ಅಂತಂದ್ರೆ ಹೇಳಿ ಅಲ್ಲ. ಸಂಗಾತಿಯಿಂದ ಸ್ವಲ್ಪ ದೂರ. ಆಯ್ತು, ಹೇಳಿ, ಆಯ್ತು, ಎರಡು ಹೇಳ್ರಿ ಎರಡು ಲೈನ್. ವಿಡಿಯೋ ಆನ್ ಇದೆ. ಯಾವ್ದು ಹೇಳಿ? ಯಾವ ಚೆನ್ನಾಗಿದೆ ಅಂತ ಹೇಳಿ. ನಿಮ್ಗೆ ಮನ್ಸಿಗೆ ಬಂತು ನಾಟ್ಯುವಂತ ಸಾಂಗ್ ಹಾ, ಹೇಳಿ ಯಾವುದು. ಮುಗಿಲ ಅಷ್ಟೇ. ಏಯ್, ಸಾಂಗ್ ಹಾಡೋದು full bass voice ಅಲ್ಲ? ಹಾ, ಕಂಟಿನ್ಯೂ. ಅಷ್ಟೇ ಎರಡೇ ನಂಗೆ ಬರೋದೇ ಅಷ್ಟು ಸೀರಿಯಸ್ ಆಗಿ. ಮುಂದೆ ಕಂಟಿನ್ಯೂ ಮಾಡಿ. ಅಂತ ಇವ್ರದೊಂದಿದೆ, ಇವ್ರ ಮನದಾಳದ ಒಂದು ಹಾಗೆಲ್ಲ ಹೆಚ್ಚು ಕಮ್ಮಿ ಎಲ್ರಿಗೂ ಅನ್ವಯ ಆಗುತ್ತೆ. ಸೇಫ್ಟಿಗೆ ಹೇಳಿರ್ತೀನಿ, ಕೇಳಿಸ್ಬಿಡಿ. ಇಲ್ಲೇ ಸ್ವರ್ಗ ಇಲ್ಲೇ ನರಕ, ಮೇಲೆ ನಿಲ್ಲ ಸುಳ್ಳು, ಹುಟ್ಟು ಸಾವು ಎರಡರ ನಡುವೆ, ಮಾರ್ನಿಂಗ್ ಈವ್ನಿಂಗ್ ಮೇಕಪ್, ಮಾರ್ನಿಂಗ್ ಈವ್ನಿಂಗ್ ಮೇಕಪ್. ಓಕೆ, ಥ್ಯಾಂಕ್ ಯು. ಐ ವಿಲ್ ಸಿ ಯು ಅಗೈನ್. ಮೇಕಪ್ ಆದ್ಮೇಲೆ ಬರ್ತೀನಿ, ಮತ್ತೆ ಇನ್ನೊಂದ್ಸಲ ಸೆಕೆಂಡ್ ರೌಂಡ್ ಮಾತಾಡ್ಸೋಕೆ ಬರ್ತೀನಿ. ಬಾಯ್.